ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿನೇಶ್. ಇವತ್ತು ಯಾದಪುರ ಕ್ಷೇತ್ರ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹಾಗೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ಅಲ್ಲಿಂದು ಈ ವಿಡಿಯೋ. ಇದು ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮೀಜಿಯ ಪಾದಗಳು ಇದೆ. ಅಲ್ಲಿಗೆ ನಾವು ಹೋಗ್ಬೇಕು ಅಂತ ಅಂದಾಗ ನನ್ನ ಜೊತೆ ನಿರಂಜನ್ ಅಂತ ಮತ್ತು ನಾನು ಇಬ್ಬರು ಸ್ನೇಹಿತರು ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಇವತ್ತು ಹೊರಟು. ಇದು ಬೆಟ್ಟಕ್ಕೆ ಹೋಗೋ ದಾರಿ. ಬೆಟ್ಟ ಏನು ಜಾಸ್ತಿ ದೂರ ಇಲ್ಲ, ಆದರೂ ನಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆ ಹತ್ತಿದ್ರೆ ಒಳ್ಳೆ ವ್ಯಾಯಾಮ ಕೂಡ ಆಗುತ್ತೆ. ಇವತ್ತು ನೋಡಿ ವಿಹಂಗಮ ನೋಟ ಇದೆ. ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಈ ಥರ ಒಳ್ಳೆ ವ್ಯೂ ಸಿಗುತ್ತೆ. ಸೂಪರ್ ಆಗಿದೆ. ಇದು ಬೆಟ್ಟದ ಮೇಲ್ಗಡೆ ಇರೋದು. ಅಲ್ಲಿ ಒಂದು ಮಂಟಪ ಕಾಣಿಸ್ತಿದೆಯಲ್ಲ, ಅಲ್ಲೇ ಸಿದ್ದೇಶ್ವರ ಸ್ವಾಮಿಗಳ ಒಂದು ಪಾದಗಳು ಇರೋದು. ಅವರು ಇಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದೊಂದು ಪ್ರತೀತಿ. ಇದು ಸಿದ್ದೇಶ್ವರ ಬೆಟ್ಟದ ಒಂದು ನೋಟ. ನೋಡಿ, ಇಲ್ಲಿ ಎರಡು ಕಡೆ ಹೂವು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸಿದ್ದೇಶ್ವರ ಸ್ವಾಮಿಯವರ ಪಾದ ಇರೋದು. ಆ ಪಾದಕ್ಕೆ ಅಂತಲೇ ಈ ಮಂಟಪನ ಕಟ್ಟಿದ್ದಾರೆ. ಒಂದು 500 ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅದೊಂದು ಪಾದ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಪಾದ. ಮತ್ತೆ ಹಾಗೆ ಮುಂದೆ ಬಂದ್ರೆ ಈ ಕಡೆ ಒಂದು ಪಾದ. ತುಂಬಾ ಜನ ಅಮಾವಾಸ್ಯೆ ಮತ್ತೆ ಪೌರ್ಣಮಿನಲ್ಲೂ ಅತಿ ಹೆಚ್ಚಾಗಿ ಬರೋದು ಪೌರ್ಣಮಿನಲ್ಲೇ. ನೋಡಿ, ಇದೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವರ ಪಾದಗಳು. ತುಂಬಾ ಜನ ನೀವು ಪೌರ್ಣಮಿಯಲ್ಲಿ ಏನಾದರೂ ಹೋದ್ರೆ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇರುತ್ತೆ. ಅಷ್ಟು ಜನಗಳ ಮಧ್ಯೆ ನಾವು ದರ್ಶನ ಮಾಡೋದೇ ಒಂದು ಸಾಹಸ ಆಗ್ಬಿಡುತ್ತೆ. ಅಷ್ಟು ಜನ ಸೇರ್ತಾರೆ. ನಾವು ಹೋಗಿದ್ದ ದಿನ ಒಂದು ಸ್ವಲ್ಪ ಫ್ರೀ ಆಗಿತ್ತು. ಹಾಗಾಗಿ ನಾವು ಸ್ವಾಮಿಗಳ ಪಾದನ ಕಣ್ ತುಂಬ್ಕೊಂಬಂದ್ವಿ. ನಿಮಗೋಗು ಯಾರಿಗಾದ್ರೂ ನೋಡ್ಬೇಕು ಅನ್ಸಿದ್ರೆ ಖಂಡಿತ ಹೋಗಿದ್ದು ಬನ್ನಿ. ಒಂದು ಒಳ್ಳೆ ಪ್ರಶಾಂತವಾದ ಸ್ಥಳ, ಅದ್ಭುತವಾದ ಒಂದು ಮನಸ್ಸಿಗೆ ಮುದ ನೀಡತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಗಂಧನ ಈ ಥರ ನಾವೇ ತೆಗೆದ್ಬಿಟ್ಟು ಅದು ಗಂಧನ ನಾವು ಇಟ್ಕೋಬೋದು. ಅದು ಗಂಧದ ಕೊರಡೋದು. ಆ ಥರ ನಾವು ಗಂಧದ ಕೊರಡ ನಾವೇ ಅದನ್ನ ಕಲ್ ಮೇಲೆ ಆ ಥರ ತೆಗೆದ್ಬಿಟ್ಟು ನಾವು ಗಂಧನ ಮನೆಗೆ ಇಟ್ಕೊಳ್ಳೋದು. ಜನರಂತೂ ಎಲ್ಲ ಕಡೆಯಿಂದಲೂ ಬರ್ತಾನೆ ಇರ್ತಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ಲೇಸು. ಓಕೆ, ಥ್ಯಾಂಕ್ ಯು. ವಾಚ್ ಮಾಡಿದ ಎಲ್ರಿಗೂ ಸಿದ್ದೇಶ್ವರ ಸ್ವಾಮೀಜಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಫುಲ್ ಇಡ ಫುಲ್ ಇಳಿಯೋದ